ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಯೆಶಾಯ 40 ವಾಕ್ಯ. ಇಗೋ, ಸಾರ್ವಭೌಮನಾದ ಯೆಹೋವನು ಬಲದೊಂದಿಗೆ ಬರುವನು, ಆತನ ತೋಳು ಆತನಿಗೋಸ್ಕರ ಆಳುವುದು, ಆತನ ಬಹುಮಾನವು ಆತನ ಸಂಗಡಲೂ ಆತನ ಪ್ರತಿಫಲವು ಆತನ ಮುಂದೆಯೂ ಇದೆ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 40 ವರ್ಡ್ 10. ದಿ ಸಾವರ್ಗನ್ ಲಾರ್ಡ್ ಇಸ್ ಕಮಿಂಗ್ ಟು ರೂಲ್ ವಿತ್ ಪವರ್, ಬ್ರಿಂಗಿಂಗ್ ವಿತ್ ಹಿಮ್ ದಿ ಪೀಪಲ್ ಈ ಹ್ಯಾಸ್ ರೆಸ್ಕ್ಯೂಡ್. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಕರ್ತನು ಶ್ರಮಿಸಿದಂಥ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಈಗೋ ಬೇಗನೆ ಬರುತ್ತೇನೆ. ದೇವರಿಗೆ ಸ್ತೋತ್ರ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ಕ್ರಿಸ್ತರು ಹೇಳ್ತಾರೆ, ಈಗೋ ನಾನು ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನಿಗೆ ಕೊಡ್ತಕ್ಕಂತಹ ಪ್ರತಿಫಲವು ನನ್ನಲ್ಲಿದೆ, ಅವನವನ ಸ್ವಂತ ಕೆಲಸಕ್ಕೆ ಕೊಡ್ತಕ್ಕಂಥ ಪ್ರತಿಫಲವು ಎಲ್ಲಿದೆ ಅಂದರೆ ನನ್ನಲ್ಲಿ ಇದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ 2 ಕಾರ್ಯವನ್ನು ನೋಡ್ತಾ ಇದ್ದೀವಿ ಇಲ್ಲಿ. ದೇವರು ಹೇಳ್ತಾರೆ, ನನ್ನ ಬಲದಿಂದ ಬರ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನನ್ನ ತೋಳು ನನಗೋಸ್ಕರ ಹಾಳುತ್ತೆ, ನನ್ನ ಬಲವು ನನ್ನ ಬಹುಮಾನವು ನನಗೋಸ್ಕರವೇ. ಅಷ್ಟು ಮಾತ್ರ ಅಲ್ಲ, ಪ್ರತಿಫಲವು ನನ್ನದೇ ಅಂತ ಹೇಳ್ತಾರೆ, ನನ್ನ ಮುಂದೆ ಇದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಾವು 2 ಕಾರ್ಯವನ್ನು ನೋಡ್ತಾ ಇದ್ವಿ. ಒಂದೇನೋ ಯೇಸು ಕ್ರಿಸ್ತರು ಪ್ರತಿಯೊಬ್ಬರಿಗೂ ಅವನವನ ಪ್ರತಿಫಲ ಹೇಗೆ ಕೊಡ್ತಕ್ಕಂಥ ಕೆಲಸಕ್ಕೆ ತಕ್ಕಂಥ ಪ್ರತಿಫಲವನ್ನು ಕೊಡ್ತಕ್ಕಂಥ ಕಾರ್ಯ ನನ್ನಲ್ಲಿದೆ ಅಂತ ಹೇಳ್ತಾರೆ. ಇನ್ನೊಂದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಬಲದಿಂದಲೂ ಶಕ್ತಿಯಿಂದಲೂ ಬರ್ತೇನೆ. ದೇವರಿಗೆ ಸ್ತೋತ್ರ. ನಮ್ಮ ಕಾರ್ಯಗಳಿಗೆ ಪ್ರತಿಫಲ ಉಂಟಾ? ಖಂಡಿತವಾಗಿಯೂ ಪ್ರತಿಫಲ ಉಂಟು, ಬಹುಮಾನ ಉಂಟು, ಸನ್ಮಾನ ಉಂಟು, ಕೀರ್ತಿ ಉಂಟು, ಹೆಸರುಂಟು. ಕೊಡೋರು ಯಾರಾಗಿದ್ದಾರೆ ಅಂದರೆ ದೇವರೇ ಆಗಿದ್ದಾರೆ. ಆದರೆ ಈ ವಾಕ್ಯ ಭಾಗದಲ್ಲಿ ಹೇಳ್ತಾರೆ, ನನ್ನದೇ ಅದೆಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ಕಾರ್ಯಕ್ಕೆ ಪ್ರತಿಫಲ ಕೊಡ್ತಕ್ಕಂಥದ್ದು ಯಾರೂ ಇಲ್ಲ. ಅವರೇ ಅವರ ಶಕ್ತಿಯಿಂದ, ಬಲದಿಂದ, ಮಹಿಮೆಯಿಂದ ಆಳೋರಾಗಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ 2 ಕಾರ್ಯ. ಒಂದು, ನಾನು ಮಹಿಮೆಯುಳ್ಳ ಕರ್ತನಾಗಿ ಬರ್ತಾ ಇದ್ದೇನೆ, ಮಹಾ ಮಹಿಮೆಯನ್ನು ನಿಮ್ಮ ಮುಂದೆ ನಾನು ತೋರಿಸ್ತೇನೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ನಾನು ಮಹಿಮೆಯನ್ನು ತೋರಿಸಾಯಿತು, ನಾನು ನಿಮಗೆ ರಕ್ಷಣೆಯನ್ನು ಕೊಟ್ಟಾಯಿತು. ಆದರೆ 2ನೇ ಕಾರ್ಯದಲ್ಲಿ ಹೇಳ್ತಾ ಇದ್ದಾರೆ, ನಾನು ಬರ್ತಾ ಇದ್ದೇನೆ, ಪ್ರತಿಯೊಬ್ಬನಿಗೂ ಅವನವನ ಕೆಲಸಕ್ಕೆ ಕೊಡ್ತಕ್ಕಂತಹ ಪ್ರತಿಫಲ ನನ್ನಲ್ಲಿದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಒಂದು, ಯೇಸು ಕ್ರಿಸ್ತರು ಮಹಾ ಮಹಿಮೆಯುಳ್ಳಾತನಾಗಿ ಬರ್ತಾ ಇದ್ದಾರೆ. ಇನ್ನೊಂದು, ನಾನು ನ್ಯಾಯ ತೀರ್ಪಿಗೆ ಬರ್ತೀನಿ ಅಂತ ಹೇಳ್ತಾರೆ. 2 ಬರೋಣ. ಒಂದು, ಮಹಿಮೆಯುಳ್ಳ ಕರ್ತನಾಗಿ ಬಂದು ಮಹಾ ಮಹಿಮೆಯನ್ನು ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ, ನನ್ನ ತೋಳನ ಬಲವನ್ನು, ಶಕ್ತಿಯನ್ನು ತೋರಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾ ಇದ್ದಾರೆ, ನಾನು ನ್ಯಾಯ ತೀರ್ಪಾಗಿ ಬರ್ತೀನಿ ಅಂತ. ದೇವರಿಗೆ ಸ್ತೋತ್ರ. ಇದೆರಡು ಇನ್ನೂ ಆಗಿಲ್ಲ, ಶೀಘ್ರದಲ್ಲೇ ಆಗುತ್ತೆ. ದೇವರಿಗೆ ಸ್ತೋತ್ರ. ದೇವರ ಮಹಿಮೆಯನ್ನು, ಶಕ್ತಿಯನ್ನು, ಬಲವನ್ನು ಇನ್ನೂ ಅಧಿಕವಾಗಿ ನಾವು ಹೊಂದ್ಕೊಳ್ಳುವಂತೆ ಆತನ ಕಾರ್ಯ ಮಾಡುವತನಾಗಿದ್ದಾನೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪಾ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಯಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನಿಮ್ಮ ತೋಳಿನ ಬಲ, ಮಹಿಮೆ, ಶಕ್ತಿ, ಅಧಿಕಾರ, ಆಳ್ವಿಕೆ, ಪ್ರತಿಫಲ ಎಲ್ಲವೂ ಸಹ ನಿಮ್ಮದೇ ಆಗಿದೆ. ಅದಕ್ಕಾಗಿ ಸ್ತೋತ್ರ. ಶೀಘ್ರದಲ್ಲಿ ಈ ಜನರು, ನಿನ್ನ ಜನರು ನಿನ್ನ ಮಹಿಮೆಯನ್ನು, ಅಧಿಕವಾದ ಮಹಿಮೆಯಾದ ಕಾರ್ಯವನ್ನು, ಶಕ್ತಿಯನ್ನು, ಬಲವನ್ನು, ರಕ್ಷಣೆಯನ್ನು ಹೊಂದಿಕೊಳ್ಳುವಂತಾಗಲಿ. ಆಮೇನ್. ನಿಮಗೆ ಎಲ್ಲ ಮಹಿಮೆ, ಘನ, ಗೌರವ, ಆಧಿಪತ್ಯ ನಿಮ್ಮೊಬ್ಬರಿಗೆ ಸಲ್ಲಲಿ. ನಿಮಗೆ ಮಹಿಮೆ ಆಗಲಿ, ಜನರಿಗೆ ರಕ್ಷಣೆ, ಆಶೀರ್ವಾದ ಉಂಟಾಗಲಿ. ಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತೆ ದೇವರು ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.